ಹಲೋ ಕನ್ನಡಿಗರೇ, ಮಗನನ್ನು ಚಿತ್ರರಂಗಕ್ಕೆ ಪರಿಚಯಿಸಲು ಕುಮಾರ್ ಬಂಗಾರಪ್ಪ ಅವರು ರೆಡಿ ಇದ್ದಾರೆ. ಇನ್ನು ಆಗಿದ್ದರೆ ಆ ಸಿನಿಮಾ ಯಾವುದು, ಯಾವಾಗ ತೆರೆ ಮೇಲೆ ಎಕ್ಕುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ. ನಟ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಬಣ್ಣದ ಲೋಕದಲ್ಲಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ತಮ್ಮೊಂದಿಗೆ ತಮ್ಮ ಪುತ್ರ ಅರ್ಜುನರನ್ನು ಚಿತ್ರರಂಗಕ್ಕೆ ಪರಿಚಯಿಸಲಿದ್ದಾರೆ. ಹೌದು, ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಪುತ್ರ ಕುಮಾರ್ ಬಂಗಾರಪ್ಪ 90ರ ದಶಕ ಬೇಡಿಕೆಯಲ್ಲಿ ನಟರಾಗಿ ಗುರುತಿಸಿಕೊಂಡಿದ್ದರು. ಶರವೇಗದ ಸರದಾರ, ಅಶ್ವಮೇಧ, ಕ್ಷೀರಸಾಗರ, ತೇಜ, ನವತಾರೆ ಮುಂತಾದ ಸಿನಿಮಾಗಳಲ್ಲಿ ಜನಮೆಚ್ಚಿದ ಪಾತ್ರಗಳನ್ನು ನಿರ್ವಹಿಸಿದ ಅವರು ಆ ಕಾಲಕ್ಕೆ ತಮ್ಮ ನಟನೆಯ ಮೂಲಕ ಮನೆ ಮಾತಾಗಿದ್ದರು. ಮಾಜಿ ಮುಖ್ಯಮಂತ್ರಿಯ ಪುತ್ರನಾಗಿದ್ದರೂ ಸಿನಿಮಾ ಮೂಲಕವೇ ಜನಪ್ರಿಯತೆ ಗಳಿಸಿ ಆ ನಂತರ ರಾಜಕೀಯದಲ್ಲಿ ಸಕ್ರಿಯರಾದರು ಬಂಗಾರಪ್ಪನವರು. ತಂದೆಯ ನಂತರ ರಾಜಕಾರಣದಲ್ಲಿ ನಿರಾತರಾದ ಅವರು ಸಿನಿಮಾದಿಂದ ದೂರನೇ ಉಳಿದಿದ್ದರು. 14 ವರ್ಷಗಳ ನಂತರ ಕುಮಾರ್ ಬಂಗಾರಪ್ಪನವರು ಚಕ್ರವರ್ತಿ ಸಿನಿಮಾಗಾಗಿ ಮತ್ತೊಮ್ಮೆ ಬಣ್ಣ ಹಚ್ಚಿ ಮತ್ತೆ ಪಾಲಿಟಿಕ್ಸ್ನಲ್ಲಿ ಮಗ್ನರಾದರು. ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ರಾಜಕೀಯವು ಬಿಡುವು ಪಡೆದಿರುವ ಕುಮಾರ್ ಬಂಗಾರಪ್ಪನವರು ಈಗ ಸಿನಿಮಾದಲ್ಲಿ ಬ್ಯುಸಿ ಆಗಲಿದ್ದಾರೆ. ತಮ್ಮ ಮಗ ಅರ್ಜುನ್ ಬಂಗಾರಪ್ಪ ಅವರನ್ನು ಈ ವರ್ಷವೇ ಕನ್ನಡ ಚಿತ್ರೋದ್ಯಮಕ್ಕೆ ಕೊಡುಗೆಯಾಗಿ ನೀಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಿಶೇಷವೆಂದರೆ ಮಗನನ್ನು ಹೀರೋ ಮಾಡಲು ಹೊರಟಿರುವ ಅವರೇ ಈಗ ಹೀರೋ ಆಗಿದ್ದಾರೆ. ಇನ್ನು ಮಗ ಅರ್ಜುನ್ ಸಿನಿಮಾದ ಪಯಣಕ್ಕೆ ಸಾರಥಿಯಾಗಿ ಕೃಷ್ಣನ ಅವತಾರ ತಾಳಿರುವ ಕುಮಾರ್ ಬಂಗಾರಪ್ಪ ಮಗನಿಗೆ ತಮ್ಮದೇ ಬ್ಯಾನರ್ನಲ್ಲಿ ಸಿನಿಮಾ ಮಾಡುವ ಆಲೋಚನೆಯಲ್ಲಿದ್ದರು. ಆದರೆ ಅವರ ಆಪ್ತರೇ ಮಗನಿಗೆ ಸಿನಿಮಾ ನಿರ್ಮಾಣ ಮಾಡಲು ಮುಂದಾದಾಗ ಇವರ ಜವಾಬ್ದಾರಿಯನ್ನು ಮಗನಿಗೆ ವಹಿಸಿದ್ದಾರೆ. ಇಷ್ಟೇ ಅಲ್ಲದೆ 2022ರಲ್ಲಿ ಮುಹೂರ್ತ ಕಂಡಿದ್ದ ಟೆರ್ರರ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಂಡರ್ ವರ್ಲ್ಡ್ ಕಥಾಹಂದರವಿರುವ ಈ ಸಿನಿಮಾದಲ್ಲಿ ಕುಮಾರ್ ಬಂಗಾರಪ್ಪ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದ 15 ದಿನಗಳ ಚಿತ್ರೀಕರಣದಲ್ಲಿ ಅವರು ಪಾಲ್ಗೊಂಡಿದ್ದರು. ಇನ್ನು ಟೆರ್ರರ್ ಸಿನಿಮಾ ಜೊತೆಗೆ ಕುಮಾರ್ ಬಂಗಾರಪ್ಪ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾದಲ್ಲಿ ನಾಯಕರಾಗಿ ನಟಿಸುತ್ತಿರುವ ಮತ್ತೊಂದು ವಿಶೇಷ ಪಾತ್ರವಾಗಿದೆ. ಮುಹೂರ್ತ ಕಂಡಿರುವ ಈ ಸಿನಿಮಾದಲ್ಲಿ ಅವರು ನ್ಯಾಯಬೆಲೆ ಅಂಗಡಿಯ ಮಾಲೀಕನ ಪಾತ್ರದಲ್ಲಿದ್ದಾರೆ. ಅವರಿಗೆ ನಾಯಕಿಯಾಗಿ ಅಂದರೆ ನ್ಯಾಯಬೆಲೆ ಅಂಗಡಿಯ ಮಾಲೀಕನ ಪತ್ನಿಯ ಪಾತ್ರದಲ್ಲಿ ರಾಗಿಣಿ ದ್ವಿವೇದಿ ನಟಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ನಡೆಯುವ ಕತೆ ಇರುವ ಈ ಸಿನಿಮಾ ನ್ಯಾಯಬೆಲೆ ಅಂಗಡಿಗಳ ಸದ್ಯದ ಪರಿಸ್ಥಿತಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕುರಿತು ಜನರಿಗೆ ಸಾಕಷ್ಟು ವಿಷಯಗಳನ್ನು ತಲುಪಿಸುವಲ್ಲಿ ಹಿರಿಯ ನಿರ್ದೇಶಕ ಪಿ ರಾಮಮೂರ್ತಿ ಹಾಗೂ ಪವನ್ ಈ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ವಿಲನ್ ಪಾತ್ರಕ್ಕೂ ಸೈ ಎನ್ನುತ್ತಿದ್ದಾರೆ ಕುಮಾರ್ ಬಂಗಾರಪ್ಪನವರು. ನಾನು ಯಾವುದೇ ಪಾತ್ರ ಬಂದರೂ ಮಾಡಲು ಸಿದ್ಧ, ಯಾವಾಗಲೂ ನಿರ್ದೇಶಕರು ಬಯಸಿದಂತೆ ನಟಿಸಲು ಇಷ್ಟಪಡುತ್ತೇನೆ. ನನಗೆ ಇಲ್ಲಿಯವರೆಗೂ ಯಾವುದೇ ವಿಲನ್ ಪಾತ್ರಗಳು ಬಂದಿಲ್ಲ. ಬಂದರೂ ಆ ಪಾತ್ರ ನನಗೆ ಸೂಕ್ತವೆನಿಸಿದರೆ ನಟಿಸುತ್ತೇನೆ. ರಾಜಕೀಯ ಒತ್ತಡವೂ ಇರುವ ಕಾರಣ 2 ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಆದರೆ ಈ ವರ್ಷವೇ ನನ್ನ ಮಗನನ್ನು ಸಿನಿಮಾಗೆ ಪರಿಚಯಿಸುವುದಕ್ಕೆ ಮೊದಲು ಆದ್ಯತೆ ಎಂದಿದ್ದಾರೆ ಕುಮಾರ್ ಬಂಗಾರಪ್ಪನವರು. ಅದೇನೇ ಆಗಲಿ, ಈ ವರ್ಷ ಕುಮಾರ್ ಬಂಗಾರಪ್ಪ ಅವರ ಮಗನನ್ನು ಸಿನಿಮಾಕ್ಕೆ ಎಂಟ್ರಿ ಕೊಡಿಸಲು ಸಖತ್ ತಯಾರಿಯಲ್ಲಿದ್ದಾರೆ ಬಂಗಾರಪ್ಪನವರು. ಇನ್ನು ಇವರು ಮಾಡುವ ಸಿನಿಮಾದ ಹೆಸರೇನು, ಯಾವ ಬ್ಯಾನರ್ ಅಡಿ ಬರುತ್ತಿದ್ದಾರೆ ಎಂಬುದು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಇದು ಕುಮಾರ್ ಬಂಗಾರಪ್ಪನವರ ಮಗ ಸಿನಿಮಾಕ್ಕೆ ಎಂಟ್ರಿ ಕೊಡುವ ಸುದ್ದಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.